ರಾಮನಡಿಯಿಟ್ಟನೆಲ ಭೀಮನು ಸಿರಿದ ಗಾಳಿ ವ್ಯೋಮದೆ ಭಗೀರಥಂ ತಂದ ಸುರತಟಿನಿ ಸೋಮನಂ ಪೆತ್ತ ಕಡಲಿ ಪುರಾತನಗಳಿರೆ ನಾಮೆಂತು ಹೊಸಬರೆಲೋ ಮಂಕುತಿಮ್ಮ ನಾಮೆಂತು ಹೊಸಬರೆಲೋ ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ. ರಾಮನು ಇದ್ದ ಕಾಲ ತ್ರೇತಾಯುಗ. ಇವತ್ತು ನಾವಿರೋದು ಕಲಿಯುಗದಲ್ಲಿ. ಆದರೂ ಸಹ ರಾಮನು ನಡೆದಾಡಿರುವ ಜಾಗಗಳನ್ನು ನಾವು ಇಂದಿಗೂ ನೋಡಬಹುದು. ಸರಯೂ ನದಿ ತಟ ಇರಬಹುದು, ಪಂಚವಟಿ ಇರಬಹುದು, ರಾಮೇಶ್ವರ ಇರಬಹುದು. ಹೀಗೆ ರಾಮ ಬದುಕಿ ಬಾಳಿದ ಕುರುಹುಗಳನ್ನು ನಾವು ಇಂದಿಗೂ ಕಾಣ್ತೇವೆ. ಇನ್ನು ಭೀಮನದ್ದು ದ್ವಾಪರ ಯುಗ. ಭೀಮ ಉಸಿರಾಡ್ತಾ ಇದ್ದ ಗಾಳಿ ಬೇರೆ ಏನಲ್ಲ, ಭೀಮ ಉಸಿರಾಡಿದ ಗಾಳಿಯನ್ನೇ ನಾವು ಇವತ್ತಿಗೂ ಉಸಿರಾಡ್ತಾ ಇರೋದು. ಭಗೀರಥ ಆಕಾಶದಿಂದ ಗಂಗೆಯನ್ನು ಭೂಮಿಗೆ ತಂದ ಅಂತ ನಾವು ಪುರಾಣ ಕಥೆಗಳಲ್ಲಿ ಕೇಳ್ತೇವೆ. ಇಂದಿಗೂ ನಾವು ಆ ಗಂಗಾ ಮಾತೆಯನ್ನು ಪೂಜನೀಯವಾಗಿ ಕಾಣ್ತಾ ಇದ್ದೇವೆ. ಚಂದ್ರ ಹುಟ್ಟಿದ್ದು ಸಮುದ್ರ ಮಂಥನದ ಕಾಲದಲ್ಲಿ, ಆದರೆ ಇಂದಿಗೂ ಸಹ ನಾವು ಆ ಚಂದ್ರನನ್ನು ಕಾಣ್ತಾ ಇದ್ದೇವೆ. ಹೀಗೆ ಈ ಎಲ್ಲ ಪುರಾತನ ವಸ್ತುಗಳು ನಮ್ಮೊಂದಿಗೆ ಇವೆ. ಆದರೆ ನಮಗೆ ಯಾವಾಗಲೂ ಅನಿಸೋದು ನಾವು ಈ ಜಗತ್ತಿಗೆ ಹೊಸಬರು ಅಂತ. ನಾವು ಕಾಣೋದು, ಅನುಭವಿಸೋದು ನಮಗೆ ಹೊಸದಾಗಿ ಕಾಣ್ತಾ ಇರುತ್ತೆ. ಆದರೆ ಸ್ವಲ್ಪ ಕಾಲ ಕಳೆದ ಮೇಲೆ ಈ ಜಗತ್ತಿಗೆ ನಾವು ಕೂಡ ಹಳಬರಾಗ್ತೀವಿ. ಆದರೆ ಸೋಲಿದ ಮೇಲೆ ನಮ್ಮ ದೇಹ ಇನ್ನೊಂದು ಆತ್ಮವನ್ನು ಸೇರುತ್ತೆ. ಆವಾಗ ನಾವು ಮತ್ತೆ ಹೊಸಬರು ಅಂತ ಹೇಳಬಹುದು. ಹೀಗೆ ಹೊಸದಾಗಿ ಹುಟ್ಟೋದು ಮತ್ತೆ ಹಳತಾಗೋದು ಈ ಲೌಕಿಕ ಜೀವನದಲ್ಲಿ ನಡೀತಾ ಇರುತ್ತೆ. ಆದರೆ ಆ ಪರಬ್ರಹ್ಮ ಇಂದು ನಿನ್ನೆಯವನಲ್ಲ, ಅವನು ಅನಾದಿ ಕಾಲದಿಂದಲೂ ಇದ್ದವನು. ಹಾಗಾಗಿ ನಾವೆಲ್ಲ ಆ ಪರಬ್ರಹ್ಮನ ಒಂದು ಅಂಶ ಅಂತ ಭಾವಿಸಿಕೊಂಡ್ರೆ ಈ ಜಗತ್ತಿಗೆ ನಾವು ಹೊಸಬರೇನಲ್ಲ ಅನ್ನುವ ಅರಿವು ನಮಗಾಗುತ್ತೆ.